ಹೆಂಗದ ಚಿನಿ ಚಿನಿ ತೋರ್ಸ ಇಲ್ಲ ರೀ ಹೆಂಗದ ನೋಡ್ರಿ ಸುಕ್ಕಾಪುರಿ ಕೈಯಾಗ ಹಿಡ್ಕೊಂಡು ಹಿಂಗೆ ಮಾಡೋದ ಕಸ್ಕೊಂಡು ತಿಂದ್ಬಿಡ್ತೇನೀಗ ನೋಡ್ರಿ ಇವತ್ತು ಫಸ್ಟ್ ಡೇ ಇವತ್ತು ಜಿಮ್ಮಿಗೆ ಹೋಗಿದ್ದೆ ಈಗ ಮುಗಿಸ್ಕೊಂಡು ಮನೆಗೆ ಬಂದೆ ನಮ್ಮ ಮನೆಯವರು ಅದಕ್ಕೆ ಬೇಕಾದಂಥ ಅರ್ಬಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೊಂಟಾರ ನಾನು ನಮ್ಮ ಭೂಮಿಕಾ ಇವರು 3 ಮಂದಿ ಹೊಂಟೇವಿ ಇವತ್ತು ಫಸ್ಟ್ ಡೇ ನಂಗಲ್ಲಿ ಬೇರೆ ಗಂಡ್ಮಕ್ಳು ಇದ್ರಲ್ಲ ನಂಗೆ ಮಾತಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಯಾವುದು ಚಲೋ ಅನ್ನಿಸ್ಲಿಲ್ಲ ನಂಗೆ ಒಂಥರ ನಾಚಿಕೆ ಬಂದಂಗೆ ಅನ್ಸಾಗುತ್ತೆ ಹಾಗಾಗಿ ನಾಳೇನು ವಿಡಿಯೋ ಫೋಟೋ ಏನೂ ಮಾಡಿಲ್ಲ ಅಷ್ಟು ನಾಳೆಯಿಂದ ಅಲ್ಲಿದು ಒಂದು ಪಿಕ್ ಬಿಡ್ದೇನೆ ಇವತ್ತು ಫಸ್ಟ್ ಡೇ ಹೋಗಿದ್ದು ನಾನು ಈಗ ನೋಡ್ರಿ ಅದಕ್ಕೆ ಬೇಕಾದಂಥದ್ದು ಅರ್ಬಿ ತೊಗೊಳಕ್ಕೆ ಹೊಂಟೇನಿ ಕತ್ಲೈತಿ ಭಾಳ ಕತ್ಲೈತಿ ರೀ ಹೆಂಗೆ ನಾನು ಜಿಮ್ಮಿಗೆ ಹೊಂಟೆ ನಿಮ್ಮ ಗೌಡ್ರು ಬರೇ ನನ್ಗೆ ದಪ್ಪದಿ ಅಂತಿದ್ರೆ ಈಗ ನೋಡ್ರಿ ಅವ್ರಿಗಿಂತ ಫುಲ್ ಸ್ಲಿಮ್ ಆಗ್ಬಿಡ್ತೇನೆ ನನಗೆ ಚಿನ್ನಿ ಒಂದು ಬತ್ತಲ್ಲಿ ಕುಂದ್ರೆ ನೋಡ್ರಿ ನಿಮ್ಮ ಗೌಡ್ರಿಗೆ ರೀ ಹೊಟ್ಟೆ ಉರಿ ಆತಿ ಏನಿಲ್ಲಪ್ಪ ನಿಮ್ಗಿಂತ ನಾನು ಭಾಳ ತೆಳ್ಳಗಾಗ್ಬಿಡ್ತೀನಲ್ಲ ಅವಾಗೇನು ವಾಕಿಂಗ್ ಮಾಡಿ ಇಳಿಸ್ಬಿಡ್ತಾನೆ ನಾನು ತೆಳ್ಳಗೆ ನೋಡ್ದವ್ರೆಲ್ಲ ಏನಂತಾರೆ ಈಗ ಎಷ್ಟು ಮೈ ಇಳಿಸೇನೆ ಇನ್ನೂ ಮೈ ಇಳಿಸ್ತಾನೆ ಅಲ್ಲ ನೋಡ್ದವ್ರು ಏನಂತಾರ ಇದೇನು ಗೌಡ್ರೆ ನಿಮ್ಮ ತಂಗಿ ಕರ್ಕೊಂಡು ಎಲ್ಲಿ ಹೊಂಟೀರಿ ನಿಮ್ಮ ಮಗಳ ಕರ್ಕೊಂಡು ಅಂತಾರ ಹಂಗ ಆದ್ಮೇಲೆ ಹೇಳು ಹಾಕ್ತಾರೆ ನೋಡ್ರಿ 2025ಗೆ ನಾನು ಚಾಲೆಂಜ್ ತಗೊಂಡೇನಿ ಮೊನ್ನೆ ದಪ್ಪದಾಳ ಅಂದಿದ್ದಕ್ಕೆ ಅದು ಮಾಡಿದ್ದ ರೀಲ್ಸ್ ಅದಕ್ಕೆ ಡಿಲೀಟ್ ಮಾಡ್ಯಾಳ ಹಾಕಿ ನೋಡ್ರಿ ನಾನು ಗೌಡ್ರು ಸೇರಿ ಡ್ಯಾನ್ಸ್ ಮಾಡಿದ ವಿಡಿಯೋ ಹಾಕಿದ್ದೆ ಭಾಳ ಮಂದಿ ದಪ್ಪದಿ ಅಂದ್ರು ಕೆಲವ್ರಂತ್ರು ಯಪ್ಪ ದೇವ್ರ 2 ಎಮ್ಮಿ ಓಡಾಡಕತ್ತಾವು ಅಂದ್ರು ನಿಜವಾ ನನಗೆ ಇಲ್ಲ 2 ಎಮ್ಮಿ ಓಡಾಡತ್ತಾವು ಅಂತ ಬೇಕಾರೆ ಈ ವಿಡಿಯೋ ನೋಡಿದವ್ರು ಏನಾರ ಕಮೆಂಟ್ ಹಾಕಿದವ್ರು ಆಗಿದ್ರೆ ಅಲ್ಲ ಹೆಂಗ್ರಿ ಅದು ಕಮೆಂಟ್ ಮಾಡೋದು ಯಪ್ಪ ದೇವ್ರ ನನಗಂತರೂ ಒಂಥರ ಆಗ್ಬಿಡ್ತು ಮಾಚಿಕಾಗ್ಬಿಟ್ಟೆ ನಾನು ಯಾಕಂದ್ರೆ ನಂಗೆ ಕಮೆಂಟಿಗೆ ಭಾಳ ದೊಡ್ಡ ತಲೆ ಕೆಡಿಸ್ಕೊಂತೇನೆ ಅದಕ್ಕೇನು ಮಾಡಿದೆ ಅಷ್ಟು ಚಲೋ ಓಡಿತ್ತದ ವಿಡಿಯೋ ಆದರೂ ಡಿಲೀಟ್ ಮಾಡಿದೆ ನಾನು ಒಬ್ಬೊಬ್ರಂತರೂ ಡುಮ್ಮಿ ಶಾಂತಕ್ಕ ಆಮೇಲೆ ಶಾಂತಕ್ಕ ನೀವು ಭಾಳ ದಪ್ಪದಿರಿ ಕೆಲವ್ರು ಕ್ಯೂಟ್ ಅದಿರಿ ಅಂತ ಹೇಳೋದು ತಪ್ಪೇನಲ್ಲ ದಪ್ಪ ಅದಿ ಹಂಗಾಗಿ ದಪ್ಪದಿ ಅಂತ ಹೇಳ್ಯಾರ ಅದಕ್ಕೆ ಈಗ ಫಿಟ್ನೆಸ್ ಚಾಲೆಂಜ್ ತೊಗೊಂಡಾಳ್ರಿ ಈ ವರ್ಷದಾಗ ಫುಲ್ ಮೈ ಇಳಿಸ್ಲೇಬೇಕು ಅಂತ ಹೇಳಿ ಇನ್ಮೇಲೆ ಮೈ ಇಳಿಸಿ ತೋರಿಸ್ಬೇಕಂತ ತಲೆಯಾಗ ತಗೊಂಡಾಳ ಹೌದ್ರಿ 2025ಕ್ಕೆ ಈ ಸಲ ಮೈ ಇಳಿಸಾಕಬೇಕಂತೇಳಿ ಭಾಳ ಚಾಲೆಂಜ್ ತೊಗೊಂಡೇನಿ ಇಳಿಸ್ಲೇಬೇಕನ್ನೋದು ಭಾಳ ತಲೆಯಾಗ ಬಂದ್ಬಿಟ್ಟೈತೆ ನನಗಂತರೂ ನೋಡೋಣ ಎಷ್ಟಾಗತ್ತಷ್ಟು ಇಳಿಸ್ತೇನೆ ಎಷ್ಟಾಗತ್ತಷ್ಟೆಲ್ಲ ರೊಕ್ಕ ಕೊಟ್ಟೈತ್ರಿ ನಮ್ಮ ಮನೆಯವ್ರ ಈಗ ದುಡ್ಡು ಪೈಸಾ ವಸೂಲ್ ಆಗಮಟ ಬಿಡಲ್ಲ ಅವ್ರು ದುಡ್ಡು ಕೊಟ್ಟೈತಿ ಫ್ರೀ ಆದ್ರೆ ಇನ್ನೂ ಒಂದು ಒಪ್ಪತ್ತಿಗೆ ಹಾಳಾಗೋಗಂತ ಸುಮ್ಮನೆ ಹಾಕಿದ್ರೆ ಏನ ದುಡ್ಡು ಕೊಟ್ಟಿದ್ದ ಕಾರಣಕ್ಕಾರ ನನ್ನ ಮಾತ್ರ ಅವ್ರು ನೆಮ್ಮದಿಯಾಗಿರಕ್ಕೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣಕ್ಕಾರ ಎಬ್ಸ್ ಕಳಿಸ್ತಾರೆ ಇನ್ಮೇಲೆ ಡೈಲಿ ನಂದು ಇವತ್ತೇನು ಮಾಡಿದೆ ಡೈಲಿ ರೊಟೀನ್ ವಿಡಿಯೋಸ್ ಹಾಕ್ತೇನೆ ರೀ ಶಾಂತಕ್ಕ ಒಳಗೆ ದಯವಿಟ್ಟು ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರು ನೋಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಸೀದಾ ನಾವು ಎಲ್ಲಿ ಬಂದೇವಿ ಅಂದರೆ ಡೆಕತ್ಲೋನಿಗೆ ಬಂದೇವಿ ರೀ ಆ್ಯಕ್ಚುಲಿ ವಿಡಿಯೋದಾಗ ತೊಗೊಳ್ಳೋ ನಂದೇನ ಇವರೇ ಬೇಡ ಅಲ್ಲೇ ತಗೊಳ್ಳೋ ಅಂತಂದ್ರೆ ಅದಕ್ಕೆ ಸುಮ್ಮನಾದೆ ಅಂದ್ರೆ ಪ್ಯಾಂಟ್ ನಂಗೆ ಅದಕ್ಕೆ ಬೇಕಾದಂಥ ಟಿ ಶರ್ಟ್ ಏನು ಇದ್ದಿದ್ದಿಲ್ಲ ನನ್ನ ಕಡೆ ಅದಕ್ಕೆ ಮತ್ತೆ ಚೂಡಿದಾರ್ ಹಾಕ್ಕೊಂಡೋಗಿ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ಅದಕ್ಕೆ ಬೇಕಾದಂಥ 1-2 ಅರ್ಬಿ ತೊಗೊಳ್ಳೋಣ ಅಂತ ಬಂದಿದ್ದಷ್ಟೇ ತೊಗೊಂಡು ನಾಳೆಯಿಂದ ಮತ್ತೆ ಹೋಗ್ಬೇಕು ಬೆಳಗ್ಗೆ 7 ಗಂಟೆಯಿಂದ 8:30 ಮಟ ಅಂತ ಹೇಳ್ಯಾರ ನಾನೇ ಹೇಳಿದ್ದು ಬೆಳಗ್ಗೆನೇ ಬರ್ತೀನಿ ಅಂತ ಯಾಕಂದ್ರೆ ಸಂಜೆಗೆ ಆಗಂಗಿಲ್ಲ ವಿಡಿಯೋ ಮಾಡೋದು ಮತ್ತು ಚಿನ್ನಿಗೆ ಸ್ವಲ್ಪ ಟ್ಯೂಷನ್ ಆಕಿಗೆ ಒಂದು ಸ್ವಲ್ಪ ಓದಿಸ್ಬೇಕಲ್ಲ ಅದು ಕೆಲಸ ಇರ್ತಾವೆ ಅಂತೇಳಿ ನಾನು ನಾಳೆ ಬರ್ತೀನಿ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದೆ ಬೆಳಗ್ಗೆ ಹೋಗ್ಬೇಕು 7 ಗಂಟೆಗೆ ಹೋಗಿ 8:30 ಮಟ ಟ್ರೈನರ್ ತೊಗೊಂಡೇನಿ ರೀ ಪರ್ಸ್ನಲ್ ಟ್ರೈನರ್ ಅವರಾದರೆ ಸ್ವಲ್ಪ ಕಲಿಸ್ತಾರಂತೆ ಯಾವುದನ್ನ ಎಷ್ಟು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ನಂಗೆ ಏನೂ ಗೊತ್ತಿಲ್ಲ ಅದಕ್ಕೆ 1 ಮಂತ್ ಅಷ್ಟೇ ತೊಗೊಂಡಿನಿ ಅವ್ರನ್ನ ಉಳಿದಿದ್ದು ನಾನೇ ನನಗೆ ಕಲ್ಕೊಂಡು ನಾನೇ ಮಾಡ್ಕೊತೀನಿ ಅಂತ ಹೇಳೀನಿ ಅದಕ್ಕೆ ನಾನು ಕಡಿಮೆ ಭಾಳ ಕಡಿಮೆ ಡೋರ್ ನಾನು ಜೋರಾಗಿ ಹಾಕೋದೇ ಇಲ್ಲ ಕಾರ್ ಡೋರ್ ತೆಗಿತಾರ ದಡ್ಡ ಅಂತ ಹಾಕೋದು ಅದನ್ನು ಮೂರ ಬಟ್ಟಿ 3 ದಿನಕ್ಕೆ ಬಾಗಲ ಅದನ್ನು ನಾನಂತ ಸಹಿಸ್ಕೊಂಡೇನಿ ಇವ್ರನ್ನ ಹೌದಲ್ರಿ
ನೋಡಿರಿ ಇವ್ಯಾವು ನನಗೆ ಯೂಸ್ ಇಲ್ಲ, ಇದು ನನಗೆ ಯೂಸ್ ಇಲ್ಲ. ಇಷ್ಟೆಲ್ಲ ಇನ್ನೂ ದೊಡ್ಡಕ್ಕೆ ಆಗಿಲ್ಲ ನಾನು. ಭಾಳ ತುಟ್ಟಿ ಇಲ್ಲೆಲ್ಲ, ಆದರೂ ಬಂದೇನೆ. ಅಯ್ಯೋ ನಮಗಲ್ರಿ ಇವೆಲ್ಲ. ಏಪ್ಪ ಬಾಟ್ಲಿ ನೋಡಿರಿ, ಇಷ್ಟು ನೀರು ನನಗೆ 3 ದಿನ ಕವನ ಅಂತ. ನಾನು ನೀರು ಕುಡಿಯೋದು ಭಾಳ ಕಡಿಮೆ. ನಮ್ಮ ಮನೆಯವ್ರು ಬೈತಾರೆ ನೀರು ಕುಡಿ ಅಂತ. ನೀರೇ ಕುಡಿಯಲ್ಲ ನಾನು. ಅವರು ಟ್ರೈನರ್ ಇವತ್ತು ಹೇಳಿದ್ರೆ ಸ್ವಲ್ಪ ನೀರು ಕುಡಿಯಪ್ಪ ನೀರು ಕುಡೀರಿ ಅಂತೇಳಿ ನೀರೇ ಕುಡಿಯೋಂಗಿಲ್ಲ ನಾನು. ಕುಡಿಬೇಕಪ್ಪ. ಹಾಯ್ ಹಾಯ್ ಮಾಡೆ. ನೋಡ್ರಿ ಇಲ್ಲೆಲ್ಲ ಅದಾವ, ಮಸ್ತ್ ಮಸ್ತ್ ಅದಾವು. ಹಾಯ್ ನೋಡ್ರಿ ಇದು ಏಪ್ಪ ತುಟ್ಟದವ ಇವು ಇವು ಏನು ಮೈ ಅಂಟ್ಕೊಂಡ ಒಂದೈತಿ ಟಿ ಶರ್ಟ್ ನೀವೆಲ್ಲ ಇವು ರೇಟು. ಇದು ಚಲೋ ಇದ್ದಂಗೆ ಐತಿ. ಇದು ಎಲ್ಲ ನನಗೆ ಬೇಕಾಗಿರೋದು XXL ಬೇಕ್ರಿ. ಅಂದರೆ ಸ್ವಲ್ಪ ಲೂಸಾಗಿ ಇರಬೇಕಲ್ಲ, ತೀರ ಮೈಗಂಟು ಹಂಗೆ ತೊಗೊಂಡ್ಬಿಟ್ರೆ ಒಂಥರ ಮುಜುಗರ ಆಗಕ್ಕೆ ಬಿಡ್ತೈತಿ. ಎಂದೂ ಮಾಡ್ಲಾರ್ದಕ್ಕೆ ಎಂದು ಮಾಡಾಕತ್ತೀನಿ ಹಂಗೆ ನೋಡ್ರಿ. ತೀರ ಚಲೋ ಐತಲ್ಲ, ಇದು ಚಲೋ ಐತಲ್ಲ. ಆದರೆ ಡೆಕ್ಯಾಥ್ಲಾನ್ನಾಗ ರೇಟ್ ಸ್ವಲ್ಪ ಜಾಸ್ತಿ. ಇನ್ನೇನು ಕ್ವಾಲಿಟಿ ಅರ್ಬಿ ಚಲೋ ಅದಾವೆ, ಕ್ವಾಲಿಟಿ ವೈಸ್ ಅಡ್ಡಿ ಇಲ್ಲ, ಚಲೋ ಐತಿ. ರೇಟ್ ಇಷ್ಟ ನೋಡ್ರಿ ಜಾಸ್ತಿ. ಓಹೋ ಗುಡಿಸ್ಲ ಹಟ್. ಶೂಸ್ ತೊಗೋರಿ ಅಂತ ಹೇಳಿ ಕಳ್ಸಾರ ರೀ ಅವರು. ಮೆಲಕ್ ಒಂದು ವಾಟರ್ ಬಾಟಲ್ ತಗೋರಿ. ತೆಗಿಯೋದು ಇದು ಓಪನ್ ಮಾಡೋದು, ಇದು ಓಪನ್ ಮಾಡ್ಬೇಕಿಲ್ಲ. ಆಯಿತು, ಓಪನ್ ಮಾಡಿ ಆಮೇಲೆ ಹಾಕ್ಬೇಕು. ಹಾಂ ಇಲ್ಲ ಆ ಕಡೆ ಒಳಗೆ ಅದ ಮೇಲೆ ಕಂಫರ್ಟಬಲ್. ಇದು ವಾಸಿ ಇದೊಂದು ನೋಡ, ಇಲ್ಲೊಂದು ಐತಿ, ಇದನ್ನು ನೋಡ, ಇದನ್ನು ತೋರಿಸ ಇಲ್ಲ ರೀ, ದೊಡ್ಡ ಸೈಜ್ ತೊಗೋಬೇಕು ನಿಮಗೆ. ಬರ್ತದೆ ಚೆನ್ನಾಗಣ ಕರೆಕ್ಟಾಗಿ ಹಾಕ್ತೀನಿ. ಕರೆಕ್ಟ್ ಐತಿ. ಸ್ವಲ್ಪ ಟೈಟ್ ಆಕೈತೆ ಅಷ್ಟೇ, ಸೈಜು ಇರ್ತಾವೆ. ಬರಬೇಕು ಹಾಕೋ ನೀರಿಗೆ ಪರ್ಫೆಕ್ಟ್ ಇದೆ ನೋಡ್ಕೊ. ಇದನ್ನು ತಗೊಂತು. ಇದು ಬೇಕಂತ ಬೇಡಮ್ಮ. ಇನ್ನು ಇದಕ್ಕೆ ಹೊಡೆದಾಟ ಮನ್ಯಾಗ ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿ ಅದ. ಏನವ ಇವು ಸ್ಪ್ರಿಂಗ್ ಚಿನ್ನು ಗಂಗಾಳ ಇದ್ದಂಗೆ ಐತಿ. 249 ರೂಪಾಯಿ. ಏನಂತ ನನಗೆ ಗೊತ್ತಿಲ್ಲ. ಇದು ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇದು ಬೈಕ್ ಓಡಿಸುವಾಗ, ಸೈಕಲ್ ಓಡಿಸ್ಬೇಕಾದ್ರೆ ಮುಂದೆ ಹಾಕ್ತಾರೆ ಏನೋ. ಸೈಕಲಿಗೆ ಇರ್ಬೇಕಿದೆ. ಹೌದು, ಸೈಕಲಿಗೆ. ಯಾಕೆ ಲೈಟ್ ಬೆಳಕಿಗೆ ನಿಲ್ಸ್ತತ ಇದು ಇರ್ಬೇಕು ನೋಡ್ರಿ. ಇವೆಲ್ಲ ನಮಗೆ ಗೊತ್ತಾಗಲ್ಲ. ಏಪ್ಪ ಇಷ್ಟು ನೀರು ನಮ್ಮ ಮನೆಯವ್ರ ಕೈಯಾಗಿ ಇದನ್ನು ಕೊಡ್ರಿ, ಬರೀ 2 ಸಲ ಖಾಲಿ ಮಾಡೇ ಬಿಡ್ತಾರೆ. ಸಾಕ್ಸ್ ರೇಟ್ ಜಾಸ್ತಿ, 399. ಇದೇನಮ್ಮ ಗಟ್ಟಿ ಅದಾವು. ಓ ಹಿಂಗೆ ಹಿಡ್ಕೊಂಡು ಮಾಡೋದು ಅನ್ನೋದು. ಗೊತ್ತಾಯ್ತು.
300 ರೂಪಾಯಿ ಒಂದು ರಿಂಗಿಗೆ. ಬರೀ ಒಂದು ರಿಂಗಿಗೆ ಡೆಕತ್ಲೇನ್ ಒಳಗೆ 300 ರೂಪಾಯಿ. ಇನ್ನಿದು ಇದೇನೋ ಗೊತ್ತಿಲ್ಲ. ಅಲ್ಲ ತೆಗೆಮ್ಮ, ಇದಕ್ಕೆ ಇದೇನೋ ತಿರುಗಿಸೋದೈತ್ರಿ. ಇದಕ್ಕೆ 269 ರೂಪಾಯಿ. ತಲೆಗೆ ಹಾಕೊಳ್ಳೋ ಟೊಪ್ಪಿಗೆ ಅದಾವೆ, ಇಲ್ಲಿ ಅದಾವೆ. ಒಂದು ಟೊಪ್ಪಿಗೆ 600 ರೂಪಾಯಿ ಒಂದು ಟೊಪ್ಪಿಗೆ. ಇದು ನೀ ತಿನ್ನೋದಲ್ಲಮ್ಮ, ಇದು ಫ್ರೂಟ್ ನಟ್ ಬಾರ್. ಎಂಥ ಚಾಕ್ಲೇಟ್ ಇದೆ, ಡ್ರೈ ಫ್ರೂಟ್ಸ್, ಸ್ಟ್ರಾಬೆರಿ. ಐ ಹೇಟ್ ದಿಸ್ ಫ್ಲೇವರ್. ನನಗೆ ಇದು ಫ್ಲೇವರ್ ಇಷ್ಟ ಆಗಂಗಿಲ್ಲ. ಇದು ಯಾವುದು ಬ್ರಾನಲ್ ಬಾರ್. ಇದೆಲ್ಲ ಚಾಕ್ಲೇಟ್ ಇಲ್ಲೇ ಆಗ್ತದೆ. ಕೋಕೋ ಪಫ್ಸ್ ಬಾರ್. ಏನೂ ತೊಗೊಳ್ಳಿಲ್ಲ, ಜಸ್ಟ್ ಕೈ ಹಾಕೊಳ್ಳೋದು ಒಂದೇ ತೊಗೊಂತ. ಇಲ್ಲಿ ಬರೀ ಕೈ ಹಾಕೊಳ್ಳೋ ಹ್ಯಾಂಡ್ ಗ್ಲೌಸ್ ಒಂದೇ ತೊಗೊಂಡಿದ್ದೆ. ಏನೂ ತಿನ್ನಂಗಿಲ್ಲ, ಡಯಟ್ನಾಗ ಅದೇನು ನಾನು. ನೀ ಏನಾರ ತಿಂದ್ರೆ ನಂಗೂ ತಿನ್ಬೇಕು ಅನಿಸ್ತದೆ. ಮತ್ತೆ ವಾಪಸ್ ಈಗ ಊಟಕ್ಕೆ ಬಂದ. XXL ಹುಡ್ಕಾಕತ್ತೇವಿ. ಕ್ವಾಲಿಟಿ ಚಲೋ ಅದು, ರೇಟ್ ಅಡ್ಡಿ ಇಲ್ಲ, ಭಾಳ ಅನ್ಸಂಗಿಲ್ಲ, ಕಮ್ಮಿ. ಇಲ್ಲಿ V2 ಬಡವರ ಬಂದು ಈ ಮಿಲ್ಕ್ ಈ ಚಂದ ಐತಿ. ಅದ್ರ ನನ್ನ ಸೈಜ್ ಅಪ್ಪ ಇದು ಚಲೋ ಐತಿ ನೋಡ್ರಿ. ಇದು ಚಲೋ ಐತಿ ನೋಡಿ, ಇದ್ರೊಳಗೆ ನೋಡಿ. ಹಾಂ ಅಡ್ಡಿ ಇಲ್ಲ, ಚಲೋ ಐತಿ. ಹಾಂ ಸ್ಟ್ರೆಚಬಲ್ ಐತಿ ನೋಡ್ರಿ. 250 ರೂಪಾಯಿ XXL ಟೀ ಶರ್ಟ್ ನೋಡ್ರಿ, ಎಷ್ಟು ಚಲೋ ಐತಿ. ಉಲ್ಟಾ ತೋರ್ಸಾತೀನಿ, ತೆಳ್ಳಗೈತೆ. ಈ ಕಡೆ ನೋಡಪ್ಪ, ಇದು ಅಪ್ಪಿ ಇದು ಚಲೋ ಐತಿ ನೋಡು. ಹಾಂ ಇದು ಮಸ್ತ್ ಐತಿ ನೋಡಿ. ಅಲ್ರಿ ಇದು ಮಸ್ತ್ ಐತಿ ನೋಡಿ. ಅಷ್ಟೇ 400 ರೂಪಾಯಿ ಒಳಗೆ ಯಾವ ಟೀ ಶರ್ಟರ ನೋಡ್ರಿ, ಏನು ಬೇಕಾದ್ ನೋಡ್ರಿ. ಭಾಳ ಕಡಿಮೆ ರೇಟ್, ಅಡ್ಡಿ ಇಲ್ಲ, ತಗೋಬೋದು. ಅಯ್ಯಪ್ಪ ದೇವ್ರೆ, ಒಂದು ಟೀ ಶರ್ಟ್ ಎಷ್ಟಿದೆ? 200. ಬೇಡ, ಮೈ ಗಂಟ್ಕೊಂತತಿ. ಚಿನ್ನು ಇವೆಲ್ಲ ಯಾರಿಗೆ? ಚಿನ್ನಿ, ನಾ ಜಿಮ್ಮಿಗೆ ಹೋಗ್ಲೇ ಬೇಡ ಬಂಗಾರ? ಹೋಗ್ಲಿ, ಯಾಕೆ? ತೆಳ್ಳಗಾಗಬೇಕಂತೆ. ನನ್ನ ಮಗಳು ದಪ್ಪದಿಯವ್ವ ಅಂತಾಳ, ಇಳಿಸೇ ಬಿಡದ ಮೈ. $99. ಸೊ ಚಂದ ಅಲ್ಲ ಬುಟ್. ಹಾಂ, ಇದು ಬ್ಲ್ಯಾಕ್ ತೊಗೊರ್ರಿ, ಇದೊಂದು ತೊಗೊರ್ರಿ. ಇದು ನಂಗೆ ಬೇಡ, ಇದಷ್ಟೇನು ಇಷ್ಟ ಆಗಿಲ್ಲ. ಹಾಂ, ಬ್ಲ್ಯಾಕ್ ಮತ್ತು ಆ ಕಲರ್ ತೊಗೊರ್ರಿ. ನ್ಯಾಪ್ಕಿನ್, ಬೂಟ್ ಈ ಕಲರ್ ತೊಗೊಂಡಿನಿ, ಚಲೋ ಅದಾವಲ್ಲ. ನ್ಯಾಪ್ಕಿನ್ ಎಷ್ಟು ಅಂದ್ರೆ 175ಗೆ 2 ದೊಡ್ಡ ಅದಾವು, ಚಲೋ ಅದಾವು ನೋಡಿ. ಇನ್ನೊಂದು ತೊಂಬರ್ಲ ಹೋಗಿ ಹೇಳು ನಿಮ್ಮಪ್ಪ.
ಯಾಕೆ ನಿಂದು ಹಚ್ಕೊಂಡು ಆಗಿ ಮಾಡಕ್ಕೆ ನೀನು ಅಪ್ಪಾಗ ಹೇಳ್ತಿ ಅಂತೀಯನು ಮತ್ತೆ ತಿನ್ಸಲ್ಲ ಏನು ಸಗಣಿನೂ ತಿನ್ಸಲ್ಲ ಇದೊಂದು ಬಾಟ್ಲಿ ದೀನದಲ್ಲ ಎಲ್ಲಿ ಕೊಡ್ಬೇಕು ಚಿನಿ ಹೊಡೆದು ಬಿಡ್ತಾವ ಈಗ ತಿರುಗಾಡಿ ಬಿಡ್ಬೇಕು ಹಂಗೆ ಹೊಡಿತೀನಿ ಇದೊಂದು ಬಿಲ್ ಚೆಕ್ ಮಾಡತ್ತಾರ ಎಷ್ಟು ಅದಾವ ವರದಿ ಅಂತೇಳಿ ಬಿಲ್ ಸ್ವಲ್ಪ ಇದು ಮಾಡಿಕೊಡ್ತಾರೆ ಹೆಂಗೆ ಹೋದ್ರೆ ಹೆಂಗದ ಚಿನಿ ತೋರ್ಸ ಇಲ್ಲ ರೀ ಹೆಂಗದ ನೋಡ್ರಿ ಸುಕ್ಕಾಪುರಿ ಕೈಯಾಗ ಹಿಡ್ಕೊಂಡು ಹಿಂಗೆ ಮಾಡೋದ ಕಸ್ಕೊಂಡು ತಿಂದ್ಬಿಡ್ತೇನೆ ಈಗ ಅಲ್ಲ ಚಿನಿ ಅದ್ ನೀ ಇಷ್ಟು ಇನ್ನು ಎಷ್ಟೊತ್ತು ಹಿಡ್ಕೋಬೇಕಂತ ಮಾಡಿ ಕೈಯಾಗ ಹೌದಾ ಬಡಬಡ್ತೀನಿ ಕಸ್ಕೊಂಡು ತಿಂದ್ಬಿಡ್ತೇನೆ ಮತ್ತೆ ನಾವು ಚಿನಿ ಹಂಗ ಡ್ಯಾನ್ಸ್ ಮಾಡಿದ್ನಿ ಅಲ್ಲೇ ಅವಾಗ ಹಂಗೆ ಮಾಡ್ತಾರ ಬ್ಯಾಡ ಬಿಡವ ತಿನ್ನು ಬಂಗಾರ ತಿನ್ನು ನಾನು ಈ ವಯಸ್ಸಿನಾಗ ಹಿಂಗೇ ತಿಂದಿದ್ದೆ ಈಗ ತಿಂತಾ ಇಲ್ಲ